ओम शांति। मीठे बच्चे बाबा ತಿಳಿಸ್ತಾರೆ, मीठे बच्चे तुम्हें यही चिंता रहे कि हम कैसे सबको सुखदाम का रास्ता बताए। ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಮಗೆ ಇದೇ ಒಂದು ಚಿಂತೆ ಇರಬೇಕು, ನಾವು ಯಾವ ರೀತಿ ಎಲ್ಲರಿಗೂ ಸುಖಧಾಮದ ದಾರಿಯನ್ನು ತೋರಿಸಬೇಕು। सबको पता पड़े कि यह पुरुषोत्तम संगम युग पुरुषोत्तम बनने का युग है। ಎಲ್ಲರಿಗೂ ಇದು ಗೊತ್ತಾಗಬೇಕು, ಇದು ಪುರುಷೋತ್ತಮರಾಗುವಂತಹ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅಂತ। प्रश्न ಇದೆ, तुम बच्चे आपस में एक दो को कौन सा मुबारक देते हो, मनुष्य मुबारक कब देते हैं। ಈಗ ತಾವು ಮಕ್ಕಳು ಒಬ್ರಿಗೊಬ್ಬರಿಗೆ ಯಾವ ಒಂದು ಶುಭಾಶಯಗಳನ್ನು ಕೊಡ್ತೀರಾ, ಮನುಷ್ಯರು ಯಾವಾಗ ಶುಭಾಶಯಗಳನ್ನು ಕೊಡ್ತಾರೆ। उत्तर ಇದೆ, मनुष्य मुबारक तब देते हैं जब कोई जन्मता है, विजयी बनता है या शादी करता है या कोई बड़ा दिन होता है। ಮನುಷ್ಯರು ಶುಭಾಶಯಗಳನ್ನು ಕೋರ್ತಾರೆ ಯಾವಾಗ ಯಾರಿಗಾದ್ರೂ ಕೂಡ ಒಂದು ಬರ್ತ್ಡೇ ಆಗುತ್ತೆ ಅಥವಾ ಒಂದು ಮ್ಯಾರೇಜ್ ಡೇ ಆಗುತ್ತೆ, ಏನಾದರೂ ಒಂದು ಕಾರ್ಯದಲ್ಲಿ ವಿಜಯ ಸಾಧಿಸ್ತಾರೆ, ಆವಾಗ ದೊಡ್ಡ ದಿನದಲ್ಲಿ ಅವರು ಶುಭಾಶಯಗಳನ್ನು ಕೋರ್ತಾರೆ। ಪರಂತು ಕೋಯಿ ಸಚ್ಚಿ ಮುಬಾರಕ್ ನಹಿ, ಆದರೆ ಅವ್ಯಾವುದೂ ಕೂಡ ಸತ್ಯವಾಗಿರ್ತಕ್ಕಂಥ ಶುಭಾಶಯಗಳಲ್ಲ। ತುಮ್ ಬಚ್ಚೆ ಏಕ್ ದೋ ಕೋ ಬಾಪ್ ಕಾ ಬನ್ನೆ ಕಾ ಮುಬಾರಕ್ ದೇತೆ ಹೋ, ತಾವು ಮಕ್ಕಳು ಒಬ್ರಿಗೊಬ್ರಿಗೆ ಬಾಬನ ಮಕ್ಕಳಾಗಿರೋದಕ್ಕೆ ಶುಭಾಶಯಗಳನ್ನು ಕೋರ್ತೀರಾ। ತುಮ್ ಕೇತೆ ಹೋ ಕಿ ಹಮ್ ಕಿತನೆ ಖುಷ್ ನಸೀಬ್ ಹೈ, ನೀವು ಹೇಳ್ತೀರಾ ನಾವು ಎಷ್ಟೊಂದು ಅದೃಷ್ಟವಂತರು। जो सब दुखों से छूट ಸುಖಧಾಮ್ ಮೇ ಜಾತೆ ಹೇ, ಈಗ ಎಲ್ಲ ಪ್ರಕಾರದ ದುಃಖಗಳಿಂದ ಬಿಡುಗಡೆಯಾಗಿ ನಾವೀಗ ಸುಖಧಾಮದಲ್ಲಿ ಹೋಗ್ತೀವಿ। ತುಮೇ ದಿಲ್ ಖುಷ್ ಹೋತಿ ಹೇ, ನಿಮ್ಗೆ ಇವಾಗ ಒಳಗಡೆನೆ ಖುಷಿ ಆಗ್ತಾ ಇರುತ್ತೆ, ನಾವೆಂಥ ಒಂದು ಭಾಗ್ಯನ ಪಡ್ಕೊಂಡು ಬಿಟ್ಟಿದ್ದೀವಿ ಅಂತ। ಓಂ ಶಾಂತಿ। ಬೇಹದ್ ಕಾ ಬಾಪ್ ಬೈಟ್ ಬೇಹದ್ ಕಾ ಬಚ್ಚೋಂ ಕೋ ಸಮझाते हैं, ಬೇಹದ್ದಿನ ತಂದೆ ಕೂತ್ಕೊಂಡು ಬೇಹದ್ದಿನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ। ಆ ಪ್ರಶ್ನೆ ಉಠ್ತಾ है, ಬೇಹದ್ ಕಾ ಬಾಪ್ ಕೌನ್, ಯಾ ತೋ ಜಾನ್ತೆ ಹೋ ಕಿ ಸಬ್ಕಾ ಬಾಪ್ ಏಕ್ ಹೈ। ಈಗ ಬೇಹದ್ದಿನ ತಂದೆ ಕೂತ್ಕೊಂಡು ಬೇಹದ್ದಿನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ ಉತ್ಪತ್ತಿ ಆಗುತ್ತೆ, ಬೇಹದ್ದಿನ ತಂದೆ ಯಾರು। ಇವರನ್ನ ತಿಳ್ಕೊಂಡಾಗ ಎಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ। ಸಬ್ಕೋ ಪರಂಪಿತ ಕಹಾ ಜಾತಾ ಹೈ, ಅವ್ರಿಗೆ ಪರಂಪಿತ ಅಂತ ಹೇಳಲಾಗುತ್ತೆ। ಲೌಕಿಕ ಬಾಪ್ಕೋ ಪರಂಪಿತ ನಹಿ ಕಹಾ ಜಾತಾ ಹೈ, ಲೌಕಿಕ ತಂದೆಗೆ ಪರಮಪಿತ ಅಂತ ಹೇಳೋದಿಲ್ಲ, ಪರಮಪಿತ ತೋ ಏಕ ಹಿ ಹೈ, ಪರಮಪಿತ ಒಬ್ಬರೇ ಇದ್ದಾರೆ। ಉನ್ಕೋ ಸಬ್ ಬಚ್ಚೆ ಭೂಲ್ ಗಯೇ ಹೈ, ಅವರನ್ನ ಎಲ್ಲ ಮಕ್ಕಳು ಮರೆತು ಬಿಟ್ಟಿದ್ದಾರೆ। ಇಸ್ಲಿಯೇ ಪರಂಪಿತ ಪರಮಾತ್ಮ ಜೋ ದುಃಖ ಹರ್ತಾ ಸುಖ ಕರ್ತಾ ಹೈ ಉಸೆ ತುಮ್ ಬಚ್ಚೆ ಜಾನ್ತೆ ಹೋ। ಈಗ ತಾವು ಮಕ್ಕಳು ಯಾರನ್ನ ಪರಂಪಿತ ಪರಮಾತ್ಮ ದುಃಖ ಹರ್ತ ಸುಖ ಕರ್ತ ಅಂತ ತಿಳ್ಕೊಂಡಿದ್ದೀರಿ, ಅವರನ್ನು ನೀವು ತಿಳ್ಕೊಂಡಿದ್ದೀರಿ। ತಂದೆ ಬಂದು ನಮ್ಗೆ ಹೇಗೆ ದುಃಖದಿಂದ ಬಿಡಿಸ್ತಾ ಇದ್ದಾರೆ, ಸುಖ ಶಾಂತಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತು, ಹೊರಗಡೆಯವ್ರಿಗೆ ಇದೆಲ್ಲ ಗೊತ್ತಿಲ್ಲ। ಸಬ್ ಸುಖ ಮೇ ನಹಿ ಜಾಯಂಗೆ, ಎಲ್ಲ ಮನುಷ್ಯರು ಸುಖದಲ್ಲಿ ಬರೋದಿಲ್ಲ। ಕುಚ್ ಸುಖ ಮೇ ಕುಚ್ ಶಾಂತಿ ಮೇ ಚಲೆ ಜಾಯಂಗೆ, ಕೆಲವು ಆತ್ಮಗಳು ಮಾತ್ರ ಸುಖದಲ್ಲಿ ಬರ್ತಾರೆ, ಬಾಕಿ ಎಲ್ಲ ಆತ್ಮಗಳು ಶಾಂತಿಧಾಮದಲ್ಲಿ ಹೊರಟೋಗ್ತಾರೆ। कोई सतयुग में पार्ट बजाते, कोई त्रेता में, कोई ದ್ವಾಪರ್ में। ಕೆಲವು ಆತ್ಮಗಳು ಸತ್ಯುಗದಲ್ಲಿ ಪಾತ್ರ ಅಭಿನಯಿಸಿದ್ರೆ, ಕೆಲವು ಆತ್ಮಗಳು ತ್ರೇತಾಯುಗದಲ್ಲಿ ಪಾತ್ರ ಅಭಿನಯಿಸಿದ್ರೆ, ಕೆಲವು ದ್ವಾಪರಯುಗದಲ್ಲಿ ಪಾತ್ರನ ಅಭಿನಯಿಸ್ತಾರೆ। ತುಮ್ ಸತ್ಯುಗ್ ಮೇ ರಹತೆ ಹೋ, ಬಾಕಿ ಸಬ್ ಮುಕ್ತಿಧಾಮ್ ಮೇ ಹೇ, ನೀವು ಸತ್ಯುಗದಲ್ಲಿ ಸುಖಧಾಮದಲ್ಲಿದ್ದಾಗ ಎಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿರ್ತಾರೆ। ಉನ್ಕೋ ಕಹೆಂಗೆ ಈಶ್ವರ್ ಕಾ ಘರ್, ಅದಕ್ಕೆ ಹೇಳಲಾಗುತ್ತೆ ಈಶ್ವರನ ಮನೆ। मुसलमान लोग जब नमाज पढ़ते हैं तो सब मिलकर खुदा ताला की बंदगी करते हैं। किस लिए ಮುಸ್ಲಿಮ್ಸು ಕೂಡ ಯಾವಾಗ ನಮಾಜ್ ಮಾಡ್ತಾರೆ ಆಗಲೂ ಕೂಡ ಎಲ್ಲರೂ ಸೇರಿ ಭಗವಂತನಿಗೆ ವಂದನೆ ಮಾಡ್ತಾರೆ। ಯಾರಿಗೋಸ್ಕರ, ಕ್ಯಾ ಬಹಿಷ್ಠಾ ಕೆ ಲಿಯೆ, ಸ್ವರ್ಗಕ್ಕೋಸ್ಕರ ಮಾಡ್ತಾರ, ಅಲ್ಲಾಹ್ ಕೆ ಪಾಸ್ ಜಾನೆ ಕೆ ಲಿಯೆ, ಅಲ್ಲಾಹನ ಬಳಿಗೆ ಹೋಗ್ಲಿಕ್ಕೆ ಮಾಡ್ತಾರ ಅಥವಾ ಸುಖ ಪಡಿಲಿಕ್ಕೆ ಹೋಗ್ತಾರ। ಅಲ್ಲಾಹ್ ಕಾ ಘರ್ ಕೋ ಬಹಿಷ್ಠಾ ನಹಿ ಕಹೆಂಗೆ, ಅಲ್ಲಾಹನ ಮನೆಗೆ ಸ್ವರ್ಗ ಅಂತ ಹೇಳೋದಿಲ್ಲ। ವಹಾ ತೋ ಆತ್ಮಯೇ ಶಾಂತಿ ಮೇ ರಹತೆ ಹೈ, ಅಲ್ಲಾಹನ ಮನೆಯಲ್ಲಿ
ಆತ್ಮಗಳು ಶಾಂತಿಯಲ್ಲಿರ್ತಾರೆ, ಶರೀರ ನಹಿ ರಹತೆ ಹೈ, ಅಲ್ಲಿ ಶರೀರ ಇರೋದಿಲ್ಲ. यह जानते होंगे अल्लाह के पास शरीर से नहीं परंतु हम आत्मा जाएंगे. ಅಲ್ಲಾಹನ ಬಳಿಗೆ ನಾವು ಆತ್ಮಗಳೇ ಹೋಗ್ತೇವೆ, ಶರೀರ ಹೋಗೋದಿಲ್ಲ ಅನ್ನೋದು ಅವರು ತಿಳ್ಕೊಂಡಿರ್ಬೋದು. अब सिर्फ अल्लाह को याद करने से तो कोई पवित्र नहीं बन जाएंगे. ಈಗ ಕೇವಲ ಅಲ್ಲಾಹನನ್ನ ನೆನಪು ಮಾಡೋದು ಮಾತ್ರಕ್ಕೆ ಯಾರೂ ಪವಿತ್ರರಾಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಾಹ್ ಕೋ ತೋ ಜಾನ್ತೆ ಹಿ ನಹಿ, ಯಾಕೆಂದರೆ ಅಲ್ಲಾಹನ ಬಗ್ಗೆ ತಿಳ್ಕೊಂಡಿಲ್ಲ. अब यह मनुष्यों को कैसे राय दे कि बाप सुख शांति का वर्षा दे रही. ಈಗ ಜನರಿಗೆ ಯಾವ ಥರ ಸಲಹೆ ಕೊಡೋದು, ತಂದೆ ಬಂದು ಸುಖ ಶಾಂತಿ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. विश्व में शांति कैसे होती है, विश्व में शांति कब थी, यवनों को कैसे समझाए. ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು, ವಿಶ್ವದಲ್ಲಿ ಶಾಂತಿ ಯಾರು ಸ್ಥಾಪನೆ ಮಾಡಿದ್ರು, ಹೇಗೆ ಸ್ಥಾಪನೆ ಆಯಿತು ಅನ್ನೋದನ್ನು ಯಾರು ತಿಳ್ಕೊಂಡಿಲ್ಲ, ಅವ್ರಿಗೆ ತಿಳಿಸ್ಬೇಕು. सर्विसबल बच्चे जो नंबरवार पुरुषार्थ अनुसार उन्हों को भी यह चिंतन रहता है. ಸೇವೆ ಮಾಡ್ತಕ್ಕಂಥ ಮಕ್ಕಳಿಗೆ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಅದು ಯೋಚನೆ ಇರುತ್ತೆ. तुम ब्रह्मा मुखो वंशावली ब्राह्मणों को ही बाबा ने आकर परिचय दिया है. ತಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಿಗೆ ಬಾಬಾ ಅವರು ಬಂದು ತನ್ನ ಪರಿಚಯನ ಕೊಟ್ಟಿದ್ದಾರೆ. ಸಾರಿ ದುನಿಯಾಕ್ಕೆ ಮನುಷ್ಯ ಮಾತ್ರಕ್ಕೆ ಪಾರ್ಟ್ ಕಾ ಬಿ ಪರಿಚಯ ದಿಯಾ. ಇಡೀ ಪ್ರಪಂಚದ ಎಲ್ಲ ಮನುಷ್ಯ ಮಾತ್ರ ಪಾತ್ರದ ಬಗ್ಗೆನೂ ಕೂಡ ಬಾಬಾ ಅವರು ಪರಿಚಯ ಕೊಟ್ಟಿದ್ದಾರೆ. अब हम मनुष्य मात्र को बाबा का और रचना का परिचय कैसे ಇದೆ. ಈಗ ನಾವು ಮನುಷ್ಯ ಮಾತ್ರ ಎಲ್ಲರಿಗೂ ಕೂಡ ತಂದೆಯ ಮತ್ತು ರಚನೆಯ ಪರಿಚಯವನ್ನು ಹೇಗೆ ಕೊಡೋದು. ಬಾಬಾ ಸಬ್ಕೋ ಕೇತೆ ಅಪ್ನೆ ಕೋ ಆತ್ಮ ಸಮಜ್ ಮುಜೆ ಯಾದ್ ಕರೋ. ಶಿವಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನ ನೆನಪು ಮಾಡಿ ಅಂತ ಹೇಳ್ತಾರೆ. ಖುದಾ ಕಾ ಘರ್ ಮೇ ಚಲೆ ಜಾಯೆಂಗೆ, ಆಗ ನೀವು ಅಲ್ಲಾಹನ ಮನೆಗೆ ಹೋಗ್ತೀರಾ ಅಂತ ಹೇಳ್ಬೋದು. ಗೋಲ್ಡನ್ ಏಜ್ ಅಥವಾ ಬಹಿಷ್ಠಾ ಮೇ ಸಬ್ ತೋ ಜಾಯೆಂಗೆ ನಹಿ. ಚಿನ್ನದ ಯುಗದಲ್ಲಿ ಅಥವಾ ಸ್ವರ್ಗದಲ್ಲಿ ಎಲ್ಲರೂ ಹೋಗೋದಿಲ್ಲ. ವಹಾ ತೋ ಹೋತಾ ಹೈ ಏಕ್ ಧರ್ಮ, ಬಾಕಿ ಸಬ್ ಶಾಂತಿ ಮೇ ಹೈ. ಅಲ್ಲಿರುತ್ತೆ ಸತ್ಯುಗದಲ್ಲಿ ಒಂದೇ ಧರ್ಮ, ಬಾಕಿ ಎಲ್ಲರೂ ಶಾಂತಿಧಾಮದಲ್ಲಿ ಇರ್ತಾರೆ. ಇಸ್ಮೇ ಕೋಯಿ ನಾರಾಜ್ ಹೋನೆ ಕಿ ಬಾತ್ ನಹಿ, ಇದರಲ್ಲೇನು ಬೇಜಾರಾಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮನುಷ್ಯ ಶಾಂತಿ ಮಾಂಗ್ತೆ ಹೈ ವಾ ಮಿಲ್ತಿ ಹಿ ಹೈ ಅಲ್ಲಾ ಅಥವಾ ಗಾಡ್ ಫಾದರ್ ಕೆ ಘರ್ ಮೇ. ಜನರು ಶಾಂತಿ ಬೇಡ್ತಾರೆ ಅಂತಂದರೆ ಶಾಂತಿ ಇರುತ್ತೆ ಅಲ್ಲಾಹನ ಮನೆಯಲ್ಲಿ ಅಥವಾ ಗಾಡ್ ಫಾದರ್ನ ಮನೆಯಲ್ಲಿ. ಆತ್ಮಯೇ ಸಬ್ ಆತಿ ಹೈ, ಎಲ್ಲ ಆತ್ಮಗಳು ಅಲ್ಲಿಂದ ಬರ್ತಾರೆ ಶಾಂತಿಧಾಮ್ ಸೆ. ವಹಾ ಫಿರ್ ತಬ್ ಜಾಯೆಂಗೆ ಜಬ್ ನಾಟಕ ಪೂರಾ ಹೋಗಾ. ಅದು ಕೂಡ ಯಾವಾಗ ಬರ್ತಾರೆ ಅಂತಂದರೆ ಯಾವಾಗ ಈ ನಾಟಕ ಅನ್ನೋದು ಪೂರ್ತಿ ಆಗೋಗುತ್ತೆ. ಬಾಬಾ ಆತೆ ಹಿ ಹೈ ಪತಿ ದುನಿಯಾ ಮೇ ಸಬ್ಕೋ ಲೇ ಜಾನೆ ಕೆ ಲಿಯೆ. ಶಿವಬಾಬಾ ಬರೋದು ಕೂಡ ಪತಿತ ಪ್ರಪಂಚದಲ್ಲಿ ಎಲ್ಲರನ್ನೂ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹೈ ಹಮ್ ಶಾಂತಿಧಾಮ್ ಮೇ ಜಾತೆ ಹೈ. ಈಗ ನಿಮ್ಮ ಬುದ್ಧಿನಲ್ಲಿದೆ ನಾವು ಶಾಂತಿಧಾಮದಲ್ಲಿ ಹೋಗ್ತೇವೆ. ಫಿರ್ ಸುಖಧಾಮ್ ಮೇ ಆಯೆಂಗೆ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಶಾಂತಿಧಾಮದಲ್ಲಿ ಬರ್ತೀವಿ, ನಂತರ ಸುಖಧಾಮದಲ್ಲಿ ಬರ್ತೀವಿ. ಯಹ ಪುರುಷೋತ್ತಮ ಸಂಗಮ ಯುಗ, ಇವಾಗ ನಡೀತಾ ಇರೋದು ಸಂಗಮ ಯುಗ ನಡೀತಾ ಇದೆ. ಪುರುಷೋತ್ತಮ ಅರ್ಥಾತ್ ಉತ್ತಮ ಸೆ ಉತ್ತಮ ಪುರುಷ. ಪುರುಷೋತ್ತಮರು ಅಂದರೆ ಉತ್ತಮರಿಗಿಂತಲೂ ಉತ್ತಮ ಪುರುಷರಿಗೆ ಹೇಳಲಾಗುತ್ತೆ. ಜಬ್ ತಕ್ ಆತ್ಮ ಪವಿತ್ರ ನಾ ಬನೆ ತಬ್ ತಕ್ ಉತ್ತಮ ಪುರುಷ ನಹಿ ಬನ್ ಸಕ್ತಾ ಹೈ. ನೋಡಿ, ಎಲ್ಲಿವರೆಗೆ ಆತ್ಮ ಉತ್ತಮ ಆಗೋದಿಲ್ಲ, ಪವಿತ್ರ ಆಗೋದಿಲ್ಲ, ಅಲ್ಲಿವರೆಗೂ ಉತ್ತಮ ಪುರುಷ ಆಗಲಿಕ್ಕೆ ಆಗೋದಿಲ್ಲ. अब बाबा तुमको कहते हैं मुझे याद करो और सृष्टि चक्र को जानो और साथ साथ दैवी गुण भी धारणा करो. ಈಗ ತಂದೆ ಎಲ್ರಿಗೂ ಹೇಳ್ತಾರೆ, ನೀವು ನನ್ನನ್ನೇ ನೆನಪು ಮಾಡಿ ಸೃಷ್ಟಿ ಚಕ್ರವನ್ನು ತಿಳ್ಕೊಳ್ಳಿ, ಜೊತೆಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿ. ಈ ಸಮಯ ಸಭಿ ಮನುಷ್ಯಂಕು ಕ್ಯಾರೆಕ್ಟರ್ ಬಿಗಡೆ ಹುಯಿ ನೈ ದುನಿಯಾ ಮೇ ತೋ ಕ್ಯಾರೆಕ್ಟರ್ ಬಹುತ್ ಫಸ್ಟ್ ಕ್ಲಾಸ್ ಹೋತೆ ಹೈ. ಈ ಕಲಿಯುಗದಲ್ಲಿ ಎಲ್ಲರ ನಡವಳಿಕೆಗಳು ಕೆಟ್ಟಿದೆ. ಹೊಸ ಪ್ರಪಂಚದಲ್ಲಿ ಎಲ್ಲರ ಕ್ಯಾರೆಕ್ಟರು ಫಸ್ಟ್ ಕ್ಲಾಸ್ ಆಗಿತ್ತು. ಭಾರತವಾಸಿ ಹಿ ಊಂಚ್ ಕ್ಯಾರೆಕ್ಟರ್ ವಾಲೆ ಬಂತೆ ಹೈ. ಭಾರತೀಯರೇ ಉನ್ನತವಾದಂಥ ಒಳ್ಳೆ ಚರಿತ್ರವಂತರು ಆಗಿದ್ರು. ಊಂಚೆ ಕ್ಯಾರೆಕ್ಟರ್ ವಾಲೋಂಕೋ ಕಮ್ ಕ್ಯಾರೆಕ್ಟರ್ ವಾಲೆ ಮಾತಾ ಟೋಕ್ತೆ ಹೈ. ಆ ಉನ್ನತವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಇರ್ತಕ್ಕಂಥವ್ರಿಗೆ ಕಡಿಮೆ ಕ್ಯಾರೆಕ್ಟರ್ ಇರೋವಂಥವರು ತಲೆ ಬಾಗ್ತಾರೆ, ನಮಸ್ಕಾರ ಮಾಡ್ತಾರೆ. ಉಸ್ಕೆ ಕ್ಯಾರೆಕ್ಟರ್ಸ್ ವರ್ಣನ್ ಕರ್ತೆ ಹೈ ಯಹ ತುಮ್ ಬಚ್ಚೆ ಹಿ ಸಮಸ್ತೆ ಹೋ. ಆ ಒಂದು ಕ್ಯಾರೆಕ್ಟರ್ಸ್ದು ವರ್ಣನೆ ಮಾಡ್ತಾರೆ, ಇದನ್ನು ನೀವು ಮಕ್ಕಳೇ ತಿಳ್ಕೊತೀರಿ. अब औरों को समझाए कैसे, ಈಗ ಬೇರೆಯವ್ರಿಗೆ ಹೆಂಗೆ ತಿಳಿಸೋದು, ಕೌನ್ಸಿ ಸಹಜ ಯುಕ್ತಿ ರಚೆ, ಯಾವ ರೀತಿ ಈಸಿಯಾಗಿ ಐಡಿಯಾ ಮಾಡಬೇಕು. ಯಹ ಹಿ ಆತ್ಮಾओं का तीसरा नेत्र खोलना.
ಇದಾಗಿದೆ ಆತ್ಮಗಳ ಮೂರನೇ ನೇತ್ರವನ್ನು ತೆರೆಯೋದು. ಬಾಬಾ ಕಿ ಆತ್ಮ ಮೇ ಜ್ಞಾನ ಹೇ, ಮನುಷ್ಯ ಕೇತೆ ಹೇ ಮೇರೆ ಮೇ ಜ್ಞಾನ ಹೇ, ಯ ದೇಹಾಭಿಮಾನ ಹೇ. ಬಾಬಾ ಹೇಳ್ತಾರೆ, ಮನುಷ್ಯ ಹೇಳ್ತಾರೆ ನನ್ನಲ್ಲಿ ಜ್ಞಾನ ಇದು ದೇಹಾಭಿಮಾನ ಆಗಿದೆ ಅಂತ. ಇಸ್ಮೆ ಆತ್ಮ ಅಭಿಮಾನಿ ಬನ್ನ ಹೇ, ಇದರಲ್ಲಿ ನೀವು ಆತ್ಮ ಅಭಿಮಾನಿಗಳು ಆಗಬೇಕಾಗಿದೆ. ಸನ್ಯಾಸಿ ಲೋಗೋ ಕೆ ಪಾಸ ಶಾಸ್ತ್ರೋं का ज्ञान है, ಸಾಧು ಸಂತರ ಹತ್ರ ಶಾಸ್ತ್ರಗಳ ಜ್ಞಾನ ಇದೆ. ಬಾಬಾ ಕಾ ಜ್ಞಾನ ತೋ ಜಬ್ ಬಾಪ್ ಆಕರ್ ದೇವೆ. ಶಿವಬಾಬಾ ಅವ್ರ ಹತ್ರ ಏನು ಜ್ಞಾನ ಇದೆ ಅವರು ಬಂದಾಗಲೇ ಕೊಡ್ಲಿಕ್ಕಾಗತ್ತೆ. ಯುಕ್ತಿ ಸೆ ಸಮझाना है, ಇನ್ನು ಐಡಿಯಾ ಮಾಡಿ ನೀವು ತಿಳಿಸಿ. ವೇಲೋ ಕೃಷ್ಣ ಕೋ ಭಗವಾನ್ ಸಮಜ್ ಲೇತೆ ಹೇ. ಆ ಜನರು ಭಗವಂತನಿಗೆ ಕೃಷ್ಣ ಅಂತ ತಿಳ್ಕೊಂಡ್ಬಿಡ್ತಾರೆ. ಭಗವಾನ್ ಕೋ ಜಾನ್ತೆ ನಹಿ, ಋಷಿ ಮುನಿ ಆದಿ ಕೇತೆ ಥೆ ಹಮ್ ನಹಿ ಜಾನ್ತೆ ಹೇ. ಭಗವಂತನನ್ನ ತಿಳ್ಕೊಂಡೇ ಇಲ್ಲ, ಋಷಿ ಮುನಿಗಳು ಹೇಳ್ತಾ ಇರ್ತಾರೆ ನಾವು ತಿಳ್ಕೊಂಡಿಲ್ಲ. ಸಮಸ್ತೆ ಹೇ ಮನುಷ್ಯ ಭಗವಾನ್ ಹೋ ನಹಿ ಸಕ್ತೆ ಹೇ. ತಿಳ್ಕೊಂತಾರೆ ಮನುಷ್ಯರು ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿರಾಕಾರ ಭಗವಾನ್ ಹಿ ರಚನಾ ರಚತೆ ಹೇ. ನಿರಾಕಾರ ಭಗವಂತನೇ ರಚತಾ ಆಗಿದ್ದಾರೆ, ಅವರೇ ರಚನೆ ಮಾಡ್ತಾರೆ. ಪರಂತು ಕೇಸೆ ರಚತಾ ಹೇ, ಉನ್ಕಾ ನಾಮ ರೂಪ ದೇಶ ಕಾಲ್ ಕ್ಯಾ ಹೇ. ಭಗವಂತ ಯಾವ ಥರ ಸೃಷ್ಟಿ ರಚನೆ ಮಾಡ್ತಾರೆ, ಭಗವಂತನ ನಾಮ ರೂಪ ದೇಶ ಕಾಲ ಏನು ಇದೇನು ಗೊತ್ತಿಲ್ಲ. ಕಹದೇತೆ ನಾಮ ರೂಪ ಸೇ ನ್ಯಾರ. ಭಗವಂತನಿಗೆ ನಾಮರೂಪದಿಂದ ನ್ಯಾರ ಅಂತ ಕೆಲವರು ಹೇಳ್ಬಿಡ್ತಾರೆ. तो इतना भी समझ नहीं सकते हैं नाम रूप से न्यारी वस्तु कैसे हो सकता है. ಇಷ್ಟು ತಿಳ್ಕೊಳ್ಳೋದಿಲ್ಲ, ನಾಮರೂಪದಿಂದ ಅಲಿಪ್ತವಾಗಿರುವಂಥದ್ದು ಹೆಂಗೆ ಸಾಧ್ಯ. ಇಂಪಾಸಿಬಲ್ ಹೇ. ನಾಮರೂಪದಿಂದ ನ್ಯಾರ ಇರೋದು ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಸಾಧ್ಯ. ಆಗ ಕೇತೆ ಪತ್ತರ ಟಿಕ್ಕರ್ ಕಚ್ಚ ಮಚ್ಚ ಸಬ್ ಮೇ ಹೇ ತೋ ನಾಮ ರೂಪ ಹೋ ಜಾತಾ ಹೇ ನಾ. ಈಗ ಕಲ್ಲು ಮಣ್ಣು ಬೆಕ್ಕು ನಾಯಿ ಎಲ್ಲದರಲ್ಲಿ ಭಗವಂತ ಅಂತ ಹೇಳ್ಬೇಕು. ಕಚ್ಚಾವತಾರ ಮಚ್ಚಾವತಾರ ಅಂತಾರಲ್ಲ, ಅದೆಲ್ಲ ಆಕಾರಗಳೇ ಬಂದ್ಬಿಡುತ್ತಲ್ಲ. ಕಬ್ ಕ್ಯಾ ಹೇ ಕಬ್ ಕ್ಯಾ ಕ್ಯಾತೆ रहते. ಒಂದೊಂದು ಸಲ ಒಂದೊಂದು ಹೇಳ್ತಾ ಇರ್ತಾರೆ. बच्चों का दिन रात बहुत चिंतन चलना चाहिए कि मनुष्यों को हम कैसे समझाए. ಹಗಲು ರಾತ್ರಿ ಇದೇ ಯೋಚನೆ ನಿಮ್ಮದು ನಡೀತಾ ಇರಬೇಕು. ಮನುಷ್ಯರಿಗೆ ಯಾವ ಥರ ನಾವು ಈ ಜ್ಞಾನನ ತಿಳಿಸಬೇಕು. ಮನುಷ್ಯ ಸೇ ದೇವತಾ ಬನ್ನೇಕ ಪುರುಷೋತ್ತಮ ಸಂಗಮ ಇದೆ. ಇದು ಮನುಷ್ಯರಿಂದ ದೇವತೆಗಳಾಗುವಂಥದ್ದು ಪುರುಷೋತ್ತಮ ಸಂಗಮ ಈಗ ನಡೀತಾ ಇದೆ. मनुष्य देवताओं का नमन करते हैं, मनुष्य मनुष्य को नमन नहीं करता है. ಮನುಷ್ಯರು ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ, ಮನುಷ್ಯರಿಗೆ ನಮಸ್ಕಾರ ಮಾಡಲ್ಲ. ಮನುಷ್ಯಂಕೋ ಭಗವಾನ್ ಅಥವಾ ದೇವತಾಂಕ ನಮನ್ ಕರ್ನ ಹೋತಾ ಹೈ. ಮನುಷ್ಯರು ಹೋಗ್ಬಿಟ್ಟು ಭಗವಂತನಿಗೆ ಅಥವಾ ದೇವತೆಗಳಿಗೆ ನಮಸ್ಕಾರ ಮಾಡಬೇಕಾಗತ್ತೆ. ಮುಸಲ್ಮಾನ್ ಲೋಗ್ ಬಂದಗಿ ಕರ್ತೆ ಅಲ್ಲಾಹ್ ಯಾದ್ ಕರ್ತೆ ಹೇ. ಮುಸ್ಲಿಮ್ಸು ಕೂಡ ನಮಾಜ್ ಮಾಡ್ತಾರೆ, ಅಲ್ಲಾಹನ ನೆನಪು ಮಾಡ್ತಾರೆ. ತುಮ್ ಜಾನ್ತೆ ಹೋ ವೇ ಲೋಗ್ ಅಲ್ಲಾಹ್ ಕೆ ಪಾಸ್ ಬಹುತ್ ಪೌಂಚ್ ತೋ ನಹಿ ಸಕ್ತೆ ಹೇ. ನೀವು ತಿಳ್ಕೊಂಡಿದ್ದೀರಿ ಆ ಜನರು ಅಲ್ಲಾಹನ ಬಳಿಗೆ ಬರ್ಲಿಕ್ಕಾಗಲ್ಲ. ಮುಖ್ಯ ಬಾತ್ ಹೈ ಅಲ್ಲಾಹ್ ಕೆ ಪಾಸ್ ಕೇಸೆ ಪೌಂಚ್. ಮೇನ್ ವಿಚಾರ ಆಗಿದೆ ಅಲ್ಲಾಹನ ಬಳಿಗೆ ಹೇಗೆ ತಲುಪೋದು. ಫಿರ್ ಅಲ್ಲಾಹ್ ಕೇಸೆ ನೈ ಸೃಷ್ಟಿ ರಚತೆ ಹೈ. ಯಾವ ಥರ ಅಲ್ಲಾಹ್ ಬಂದ್ಬಿಟ್ಟು ಹೊಸ ಪ್ರಪಂಚವನ್ನು ರಚನೆ ಮಾಡ್ತಾರೆ. ಎಸ ಬಾತೆ ಕೈಸೆ ಸಮಜಾಯ್. ಈ ಎಲ್ಲ ಟಾಪಿಕ್ಸನ್ನು ಹೆಂಗೆ ತಿಳಿಸೋದು. ಇಸ್ಕೆ ಲಿಯೆ ಬಚ್ಚೋಂ ಕೋ ವಿಚಾರ ಸಾಗರ್ ಮಂಥನ್ ಕರ್ನಾ ಪಡೆ. ಇದ್ರ ಬಗ್ಗೆ ಮಕ್ಕಳು ಚೆನ್ನಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. बाबा को तो विचार सागर मंथन नहीं करना. बाबा विचार सागर मंथन करने की युक्ति बच्चों को सिखलाते. ಶಿವ ಬಾಬಾ ಬಂದು ವಿಚಾರ ಸಾಗರ ಮಂಥನ ಮಾಡೋದಿಲ್ಲ, ಮಕ್ಕಳಿಗೆ ಐಡಿಯಾ ಹೇಳ್ಕೊಡ್ತಾರೆ. ಈ ಸಮಯ ಸಬ್ ಐರನ್ ಏಜ್ ಮೇ ತಮೋ ಪ್ರಧಾನ್ ಹೇ. ಈ ಟೈಮ್ನಲ್ಲಿ ಎಲ್ಲರೂ ಕೂಡ ಕಬ್ಬಿಣದ ಯುಗದಲ್ಲಿ ತಮೋ ಪ್ರಧಾನರಾಗಿದ್ದಾರೆ. ಜರೂರ್ ಕೊಯ್ ಸಮಯ ಗೋಲ್ಡನ್ ಏಜ್ ಮೇ ಹೋಂಗೆ. ಅವಶ್ಯಕವಾಗಿ ಯಾವುದೋ ಚಿನ್ನದ ಯುಗದಲ್ಲಿ ಇದ್ರು. ಗೋಲ್ಡನ್ ಏಜ್ ಕೋ ಪ್ಯೂರ್ ಕಹಾ ಜಾತಾ ಹೈ. ಚಿನ್ನದ ಯುಗಕ್ಕೆ ಪವಿತ್ರ ಅಂತ ಹೇಳಲಾಗತ್ತೆ. ಪ್ಯೂರಿಟಿ ಹೈ ಇಂಪ್ಯೂರಿಟಿ. ಪವಿತ್ರತೆ ಅಪವಿತ್ರತೆ. ಸೋನೆ ಮೇ ಖಾದ್ ಡಾಲಿ ಜಾತಿ ಏನ. ಚಿನ್ನದಲ್ಲಿ ತುಕ್ಕು ಹಾಕಲಾಗುತ್ತಲ್ಲ. ಆತ್ಮ भी पहले ಪ್ಯೂರ್ ಸತೋ ಪ್ರಧಾನ್ ಹೈ, ಫಿರ್ ಉಸ್ಮೆ ಖಾದ್ ಪಡ್ತಿ ಹೈ. ಮೊಟ್ಟ ಮೊದಲು ಆತ್ಮನು ಕೂಡ ಪವಿತ್ರವಾಗಿತ್ತು, ಸತೋ ಪ್ರಧಾನವಾಗಿತ್ತು. ಮತ್ತೆ ಅದರಲ್ಲೆಲ್ಲ ತುಕ್ಕು ಅದು ಇದು ಸೇರ್ಕೊಂಡ್ಬಿಡ್ತು ಅಂತ. ಜಬ್ ತಮೋ ಪ್ರಧಾನ್ ಬನ್ ಜಾತೆ ಹೈ ತಬ್ ಬಾಪ್ ಕೋ ಆನಾ ಹೈ. ಯಾವಾಗ ಆತ್ಮಗಳೆಲ್ಲ ತಮೋ ಪ್ರಧಾನ ಆಗೋಗ್ಬಿಡ್ತವೆ ಆಗಲೇ ತಂದೆ ಬರಬೇಕಾಗತ್ತೆ. ಆಕರ್ ಸತೋ ಪ್ರಧಾನ್ ಸುಖಧಾಮ್ ಬನಾತೆ ಹೇ. ಆವಾಗಲೇ ಬಂದ್ಬಿಟ್ಟು ಸತೋ ಪ್ರಧಾನ ಸುಖಧಾಮವನ್ನಾಗಿ ಮಾಡ್ತಾರೆ. ಸುಖಧಾಮ್ ಮೇ ಸಿರ್ಫ್ ಭಾರತವಾಸಿ ಹಿ ಹೋತೆ ಹೇ, ಬಾಕಿ ಸಬ್ ಶಾಂತಿಧಾಮ್ ಮೇ ಜಾತೆ ಹೇ. ಸುಖಧಾಮ ಇದ್ದಾಗ ಎಲ್ಲರೂ ಕೂಡ ಭಾರತವಾಸಿಗಳು ಇರ್ತಾರೆ, ಬಾಕಿ ಎಲ್ಲ ಆತ್ಮಗಳು ಶಾಂತಿಧಾಮದಲ್ಲಿ ಇರ್ತಾರೆ. ಶಾಂತಿಧಾಮ್ ಮೇ ಸಬ್ ಪ್ಯೂರ್ ರಹತೆ ಹೇ.
फिर यहाँ आकर आहिस्ತೆ ಆಹಿಸ್ತೆ ಇಂಪ್ಯೂರ್ बनते हैं. ಮೊದಲಿದ್ದಾಗ ಶಾಂತಿಧಾಮದಲ್ಲಿ ಎಲ್ಲರೂ ಪವಿತ್ರವಾಗಿರ್ತಾರೆ, ಮತ್ತು ಇಲ್ಲಿಗೆ ಬಂದು ನಿಧಾನಕ್ಕೆ ಇಂಪ್ಯೂರ್ ಆಗಿಬಿಡ್ತಾರೆ. ಹರ್ ಏಕ್ ಮನುಷ್ಯ ಸತೋ ರಜೋ ತಮೋ ಮೇ ಬಂತೆ ಹೇ ಜರೂರ್. ಪ್ರತಿಯೊಂದು ಮನುಷ್ಯ ಆತ್ಮರು ಕೂಡ ಸತೋ ರಜೋ ತಮೋ ಸ್ಟೇಜ್ನಲ್ಲಿ ಇಳಿತಾರೆ. अब उन्हों को कैसे बताए कि सब ಅಲ್ಲಾಹ ಕೆ ಘರ್ ಮೇ ಪਹੁಂಚ ಸಕ್ತೆ ಹೋ. ಈಗ ಅವ್ರಿಗೆ ಹೆಂಗೆ ತಿಳಿಸೋದು, ನೀವು ಅಲ್ಲಾಹನ ಬಳಿಗೆ ಹೆಂಗೆ ತಲುಪ್ತೀರಾ ಅಂತ. ದೇಕೆ ಸಬ್ ಸಂಬಂಧ ಜೋಡ್ ಅಪ್ನೆ ಕೋ ಆತ್ಮ ಸಮझ भगवान वाच तो है ही, मेरे को याद करने से ही जो 5 ಭೂತ್ है वह निकल जाएंगे. ಈಗ ಭಗವಾನ್ ವಾಚ ತಿಳಿಸ್ಬೇಕು, ನೀವು ನನ್ನನ್ನೇ ನೆನಪು ಮಾಡಿದ್ರೆ ನಿಮ್ಮ 5 ವಿಕಾರಗಳೆಲ್ಲ ಬಿಟ್ಟು ಹೋಗುತ್ತೆ ಅನ್ನೋದನ್ನು ತಿಳಿಸಿ. तुम बच्चों को दिन रात यही चिंतन रहना चाहिए, बाबा को चिंता हुई कि तो क्या लाया कि जाओ जाकर सबको सुखी बनाओ. ಈಗ ನೀವು ಮಕ್ಕಳಿಗೆ ಹಗಲು ರಾತ್ರಿ ಇದೇ ಯೋಚನೆ ಮಾಡ್ತಾ ಇರಬೇಕು, ಎಲ್ಲರಿಗೂ ದಾರಿ ಹೆಂಗೆ ತೋರಿಸ್ಬೇಕು ಅಂತ, ಬಂದ್ಬಿಟ್ಟು ಎಲ್ಲರಿಗೂ ಸುಖಿಯನ್ನಾಗಿ ಮಾಡಬೇಕು ಅಂತ, ಮಕ್ಕಳಿಗೂ ಕೂಡ ಸಹಯೋಗಿಗಳನ್ನಾಗಿ ಮಾಡ್ಕೋಬೇಕು ಅಂತ ಬಾಬಾವ್ರ ಸಂಕಲ್ಪ ಬಂತು. ಮಕ್ಕಳಿಗೂ ಸುಖಿ ಮಾಡಬೇಕು ಅಂತ ಸಂಕಲ್ಪ ಬಂತು. ಆವಾಗ ತಂದೆ ಬಂದರು. ಅಕೇಲಾ ಬಾಪ್ ಕ್ಯಾ ಕರೆಂಗೆ, ಶಿವಬಾಬಾ ಒಬ್ಬರೇ ಬಂದ್ಬಿಟ್ಟು ಏನು ಮಾಡ್ಲಿಕ್ಕಾಗಲ್ವಲ್ಲ. ಸೊ ವಿಚಾರ ಸಾಗರ್ ಮಂಥನ್ ಕರೋ ಅಂದಮೇಲೆ ನೀವು ಚೆನ್ನಾಗಿ ಜ್ಞಾನದ ಪಾಯಿಂಟ್ಸ್ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ. ಅಕೇಲಾ ಬಾಪ್ ಕ್ಯಾ ಕರೇಗಾ, ಕ್ಯಾ ಉಪಾಯ ನಿಕಾಲೆ ಜೋ ಮನುಷ್ಯ ಜಟ್ ಸಮझ जाए कि यह पुरुषोत्तम संगम है. ಎಲ್ಲರಿಗೂ ಯಾವ ಥರ ಇದು ಪುರುಷೋತ್ತಮ ಸಂಗಮ ಈಗ ನಡೀತಾ ಇದೆ ಅಂತ ಏನು ಐಡಿಯಾ ಮಾಡಿದ್ರೆ ಜನಕ್ಕೆ ತಿಳ್ಕೊತಾರೆ. इस समय मनुष्य पुरुषोत्तम बन सकते हैं, पहले ऊंच होते हैं फिर नीचे गिरते हैं. ಈ ಸಮಯದಲ್ಲಿ ಮನುಷ್ಯರು ಉತ್ತಮರಾಗ್ಬೋದು. ಮೊದಲು ಮನುಷ್ಯರು ಶ್ರೇಷ್ಠರಾಗಿರ್ತಾರೆ, ಆಮೇಲೆ ಕೆಳಗಡೆಗೆ ಇಳಿತಾರೆ. ಪಹಲೆ ತೋ ನಹಿ ಗಿರೆಂಗೆನ, ಮೊಟ್ಟ ಮೊದಲು ಇಳಿಯೋದಿಲ್ವಲ್ಲ. ಆನೆ ಸೇ ಹಿ ತೋ ತಮೋ ಪ್ರಧಾನ್ ನಹಿ ಹೋಂಗೆ, ಬರ್ತಾ ಇದ್ದಂಗೆ ತಮೋ ಪ್ರಧಾನರು ಆಗೋದಿಲ್ಲ. ಹರ್ ಚೀಸ್ ಪಹಲೆ ಸತೋ ಪ್ರಧಾನ್ ಫಿರ್ ಸತೋ ರಜೋ ತಮೋ ಹೋತಿ ಹೈ. ಪ್ರತಿಯೊಂದು ವಸ್ತು ಕೂಡ ಸತೋ ಪ್ರಧಾನ ಇರುತ್ತೆ, ಆಮೇಲೆ ಬರ್ತಾ 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 ಕೆಳಗಡೆಗೆ ಇಳಿಯುತ್ತೆ. बच्चे इतनी प्रदर्शनी आदि करते हैं फिर भी मनुष्य कुछ समझते नहीं. ಜನರು ಇಷ್ಟೊಂದು ಎಕ್ಸಿಬಿಷನು ಇದೆಲ್ಲ ಮಾಡ್ತಾರೆ, ಆದರೂ ಜನರೇನೇನು ತಿಳ್ಕೊಳ್ಳೋದಿಲ್ಲ. ಅವ್ರು ಕ್ಯಾ ಉಪಾಯ ಕರೆ, ಮತ್ತಿನ್ನೇನು ಉಪಾಯ ಮಾಡೋದು. ಭಿನ್ನ ಉಪಾಯ ತೋ ಕರ್ತನೆ ಪಡ್ತೆ. ವೆರೈಟಿ ಉಪಾಯಗಳನ್ನು ಮಾಡಬೇಕಾಗುತ್ತೆ. ಉಸ್ಕೆ ಲಿಯೆ ಟೈಮ್ ಬಿ ಮಿಲಾ ಹುವಾ ಹೈ, ಅದಕ್ಕೋಸ್ಕರ ಟೈಮ್ ಕೂಡ ಸಿಕ್ಕಿದೆ. ಫಟ್ ಸೇ ತೋ ಕೊಯ್ ಸಂಪೂರ್ಣ ನಹಿ ಬನ್ ಸಕ್ತೆ, ತಕ್ಷಣ ಯಾರು ಸಂಪೂರ್ಣರ ಆಗಕ್ಕಾಗೋದಿಲ್ಲ. ಚಂದ್ರಮ ಥೋಡಾ ಕರ್ಕೆ ಆಖಿರ್ ಸಂಪೂರ್ಣ ಬಂತಾ ಹೈ. ಚಂದ್ರನೂ ಕೂಡ ನಿಧಾನಕ್ಕೆ ಕೆಳಗಡೆ ಇಳಿದು ಕೊನೆಗೆ ಸಂಪೂರ್ಣ ಆಗೋದು. हम तो सतो प्रधान बने हैं, फिर सतो प्रधान बनने में टाइम लगता है. ಈ ಕಲಿಯುಗದಲ್ಲಿ ಬಂದು ನಾವು ತಮೋ ಪ್ರಧಾನರಾಗ್ಬಿಟ್ಟಿದ್ದೇವೆ, ನೆಕ್ಸ್ಟ್ ಸತೋ ಪ್ರಧಾನರಾಗಲಿಕ್ಕೆ ಟೈಮ್ ಇಡಿಸುತ್ತೆ. ವಾತೋ ಹೈ ಜಡ ಫಿರ್ ಚೈತನ್ಯ, ಅಲ್ಲಿ ಜಡ ಇದ್ದಾವೆ, ಇಲ್ಲಿ ಚೈತನ್ಯ ಇದೆ. ಹಮ್ ಕೇಸೆ ಸಮझाए, ಯಾವ ಥರ ಜನಕ್ಕೆ ಹೋಗಿ ತಿಳಿಸ್ಬೇಕು. ಮುಸಲ್ಮಾನೋं का मौलवी को समझाए कि यह नमाज क्यों पढ़ते हो, किसको याद में पढ़ते हो, या विचार सागर मंथन करना है. ಮುಸ್ಲಿಮ್ಸ್ ಯಾರಿರ್ತಾರೆ, ಮೌಲ್ವಿಗಳು ಯಾರಿರ್ತಾರೆ, ಅವ್ರಿಗೆ ನೀವು ಹೋಗಿ ತಿಳಿಸಿ ಯಾವ ಥರ ನಮಾಜ್ ಮಾಡ್ತೀರಾ, ಯಾರಿಗೆ ನಮಾಜ್ ಮಾಡ್ತೀರಾ ಅನ್ನೋದು ವಿಚಾರ ಸಾಗರ ಮಂಥನ ಮಾಡಿ ಅಂತ ಅವ್ರಿಗೂ ಹೇಳಿ ಅಂತ. ಬಡೇ ದಿನೋಂ ಪರ್ ಪ್ರೆಸಿಡೆಂಟ್ ಆದಿ ಬಿ ಮಸ್ಜಿದ್ ಮೇ ಜಾತೆ ಹೇನ, ದೊಡ್ಡ ವ್ಯಕ್ತಿಗಳು ಕೂಡ, ಪ್ರೆಸಿಡೆಂಟ್ ಕೂಡ ಹೋಗ್ತಾರೆ ನಮಾಜ್ ಮಾಡಲಿಕ್ಕೆ. ಬಡೋನ್ ಸೆ ಮಿಲ್ತೆ ಹೇ, ಸಬ್ ಮಸ್ಜಿದೋಂ ಕಿ ಬಡಿ ಮಸ್ಜಿದ್ ಹೋತಿ ಹೇ. ದೊಡ್ಡ ಮಸೀದಿಗಳಿರುತ್ತೆ, ದೊಡ್ಡದಕ್ಕಿಂತಲೂ ದೊಡ್ಡ ಮಸೀದಿಗಳು ಕಟ್ತಾರೆ. ವಹಾತೋ ಜಾತೆ ಈದ್ ಮುಬಾರಕ್ ದೇನೆ, ಈದ್ ಹಬ್ಬ ಬಂದಾಗ ಶುಭಾಶಯ ಕೊಡ್ಲಿಕ್ಕೆ ಹೋಗ್ತಾರೆ. ಆ ಮುಬಾರಕ್ ತೋ ಹೈ ಸಬ್ ದುಃಖೋನ್ ಸೆ ಚೂಟ್ ಸುಖಧಾಮ್ ಮೇ ಜಾಯೆ. ಈಗ ಬಾಬಾ ಅವರು ಶುಭಾಶಯಗಳನ್ನು ಕೊಡ್ತಾ ಇರೋದು ಎಲ್ಲ ಪ್ರಕಾರದ ದುಃಖಗಳಿಂದ ಬಿಡಿಸಿ ಸುಖಧಾಮದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ತಬ್ ಕಹಾ ಜಾತಾ ಹೈ ಮುಬಾರಕ್, ಆವಾಗಲೇ ಹೇಳಲಾಗುತ್ತೆ ಶುಭಾಶಯಗಳು. ಹಮ್ ಖುಷ್ ಖಬರಿ ಸುನಾತೆ ಹೇ, ಕೋಯಿ ಚಿಂತಾ ಕರ್ತೆ ಹೇ, ಮುಬಾರಕ್ ದೇತೆ ಹೇ. ನಾವೆಲ್ಲರಿಗೂ ಶುಭ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಕೆಲವರು ಯಾರಾದರೂ ವಿನ್ ಆಗ್ತಾರೆ ಅಂದರೆ, ವಿಜಯ ಗಳಿಸಿದಾಗಲೂ ಮುಬಾರಕ್ ಶುಭಾಶಯ ಕೊಡ್ತಾರೆ. ಕೋಯಿ ಶಾದಿ ಕರ್ತೆ ತೋ ಮುಬಾರಕ್ ದೇತೆ ಹೇ. ಯಾರಾದರೂ ಮ್ಯಾರೇಜ್ ಡೇ ಬಂದಾಗಲೂ ಕೂಡ ಶುಭಾಶಯಗಳನ್ನು ಕೊಡ್ತಾರೆ. ಸದೈವ್ ಸುಖಿ ರಹೋ, ಅವಾಗಲೂ ಸುಖಿಯಾಗಿರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಅಬ್ ತುಮ್ಕೋ ಬಾಬಾನೇ ಸಮझाया ಹಮ್ ಏಕ್ ದೋ ಕೋ ಮುಬಾರಕ್ ಕೇಸೆ ದೇ. ಈಗ ಬಾಬಾ ನಮಗೆ ಶುಭಾಶಯಗಳನ್ನು ಹೆಂಗೆ ಕೊಡಬೇಕು ಎಲ್ರಿಗೂ ಪರಸ್ಪರ ಅನ್ನೋದನ್ನು ತಿಳಿಸಿದ್ದಾರೆ.
इस समय हम बेहद का बाबा से ಮುಕ್ತಿ ಜೀವನ್ ಮುಕ್ತಿ का वर्षा ले रही. ಈ ಸಮಯದಲ್ಲಿ ನಾವು ಬೇಹದ್ದಿನ ತಂದೆಯಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಹಮ್ಕೋ ತೋ ಮುಬಾರಕ್ ಮಿಲ್ ಸಕ್ತಿ ಹೈ, ನಿಮಗೂ ಮುಬಾರಕ್ ಶುಭಾಶಯ ಸಿಗುತ್ತೆ ಅಂತ ಹೇಳಿ ಬಾಬಾ ಸಮಜಾತೆ. ತುಮ್ಕೋ ತೋ ಮುಬಾರಕ್ ಹೋ, ಬಾಬಾ ತಿಳಿಸ್ಕೊಡ್ತಾರೆ ನಿಮಗೂ ಶುಭಾಶಯಗಳು. ತುಮ್ 21 ಜನ್ಮೋं के लिए ಪದ್ಮಪತಿ ಬನ್ ರಹೆ ಹೋ, ಈ 21 ಜನ್ಮಗಳಿಗೆ ಪದ್ಮಪತಿಗಳು ಆಗ್ತಾ ಇದ್ದೀರಿ. अब सब मनुष्य कैसे बाबा से वर्षा ले सबको मुबारक दे. ಈಗ ತಂದೆ ಮನುಷ್ಯರಿಗೆ ಯಾವ ಥರ ಆಸ್ತಿ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ, ಶುಭಾಶಯಗಳನ್ನು ಎಲ್ರಿಗೂ ಹೆಂಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ತುಮಕೋ ಅಭಿ ಪತಾ ಪಡಾ ಹೈ ಪರಂತು ತುಮಕೋ ಲೋಗ್ ಮುಬಾರಕ್ ದೇ ನಹೀ ಸಕ್ತೆ. ನಿಮಗೆ ಗೊತ್ತಿದೆ ಎಲ್ಲ, ಆದರೆ ನಿಮಗೆ ಜನರು ಶುಭಾಶಯ ಕೊಡೋದಿಲ್ಲ. ತುಮಕೋ ಜಾನ್ತೆ ಹೋ ನಹಿ, ನೀವು ಯಾರು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಮುಬಾರಕ್ ದೇವೆ ತೋ ಖುದ್ ಹಿ ಜರೂರ್ ಮುಬಾರಕ್ ಪಾನೆ ಲಾಯಕ್ ಬನೆ. ಶುಭಾಶಯ ಕೊಡಬೇಕು ಅಂದರೆ ಅವರು ಶುಭಾಶಯಕ್ಕೆ ಯೋಗ್ಯರಾಗಬೇಕಲ್ಲ. ತುಮ್ ಹೋ ಗುಪ್ತ, ನೀವು ಸೀಕ್ರೆಟ್ ಆಗಿದ್ದೀರಿ. ಏಕದೋಕೋ ಮುಬಾರಕ್ ದೇ ಸಕ್ತೆ ಹೋ, ಪರಸ್ಪರ ಒಬ್ರಿಗೊಬ್ರು ಶುಭಾಶಯ ಕೊಡ್ಬೋದು. ಮುಬಾರಕ್ ಹೋ ಹಮ್ ಬೇಹದ್ ಕಾ ಬಾಬಾಕ್ಕೆ ಬನೆ ಹೇ ತೋ ಕಿತ್ನಿ ಖುಷ್ ನಸೀಬಿ ಹೋ. ಈಗ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ ಅಂದರೆ ಎಷ್ಟು ಖುಷಿಯಾಗಿರಬೇಕು. ಕೋಯಿ ಲಾಟ್ರಿ ಮಿಲ್ತಿ ಹೇ ತೋ ಯಾ ಬಚ್ಚಾ ಜನ್ಮತಾ ಹೇ ತೋ ಮುಬಾರಕ್ ಹೋ. ಯಾರಾದರೂ ಮಗು ಹುಟ್ಟುತ್ತಾರೆ ಅಥವಾ ಯಾರಿಗಾದರೂ ಲಾಟ್ರಿ ಸಿಗುತ್ತೆ ಅಂದರೆ ಶುಭಾಶಯ ಹೇಳ್ತಾರೆ. ಬಚ್ಚಾ ಪಾಸ್ ಹೋತಾ ಹೈ ತೋ ಮುಬಾರಕ್ ದೇತೆ. ಯಾರಾದರೂ ಮಕ್ಕಳು ಪಾಸ್ ಆಗ್ತಾರೆ ಅಂದರೆ ಶುಭಾಶಯ ಕೊಡ್ತಾರೆ. ತುಮಕೋ ದಿಲ್ ಹಿ ದಿಲ್ ಮೇ ಖುಷ್ ಹೋತಿ ಹೇ ಅಪ್ನೆ ಮುಬಾರಕ್ ದೇತೆ ಹೋ. ನಿಮಗೆ ಒಳಗಡೆನೆ ನಿಮಗೆ ಖುಷಿ ಆಗ್ತಾ ಇದೆ, ನಾವು ನಮಗೆ ಬಾಬಾ ನಮಗೆ ಶುಭಾಶಯ ಕೊಡ್ತಾ ಇದ್ದಾರೆ, ಬಾಬಾ ಸಿಕ್ಕಿದ್ದಾರೆ, ಜಿಸ್ಸೆ ಹಮ್ ವರ್ಷ ಲೇರಿ. ಶಿವ ಬಾಬಾ ಅವರಿಂದ ನಾವು ಆಸ್ತಿ ತಗೊತಾ ಇದ್ದೀವಿ ಅಂತ ನಿಮ್ಗೆ ಖುಷಿ ಇದೆ ಅಂತ ಬಾಬಾ ಸಮझाते हैं. तुम आत्माएं जो दुर्गति को पाई हुई हो आप सद्गति को पाते हो. ಈಗ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಆತ್ಮಗಳು ದುರ್ಗತಿಯಲ್ಲಿ ಬಂದ್ಬಿಟ್ಟಿದ್ದೀರಿ, ಈಗ ಸದ್ಗತಿಗೆ ಹೋಗ್ತಾ ಇದ್ದೀರಿ. ಮುಬಾರಕ್ ತೋ ಏಕ್ ಸಬ್ಕೋ ಮಿಲ್ತಿ, ಈ ಶುಭಾಶಯ ಎಲ್ರಿಗೂ ಸಿಗ್ತಾ ಇದೆ. पिछाड़ी में सबको मालूम पड़ेगा, ऊंचे ते ऊंचा बनेंगे उनका नीचे वाला कहेंगे मुबारक हो. ಕೊನೆಗೆ ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ, ಶ್ರೇಷ್ಠಾತಿ ಶ್ರೇಷ್ಠರಾಗ್ತಾರೆ. ಅವ್ರಿಗೆ ಕೆಳಗಡೆ ಇರೋರು ಎಲ್ಲರೂ ಶುಭಾಶಯ ಕೊಡ್ತಾರೆ. ಆ ಸೂರ್ಯವಂಶಿ ಕುಲ್ಮೆ ಮಹಾರಾಜ ಮಹಾರಾಣಿ ಬಂತೆ ಹೋ, ನೀವು ಸೂರ್ಯವಂಶದಲ್ಲಿ ಹೋಗ್ಬಿಟ್ಟು ಮಹಾರಾಜ ಮಹಾರಾಣಿ ಆಗ್ತೀರಿ. ನೀಚ್ ಕುಲ್ ವಾಲೆ ಮುಬಾರಕ್ ಉನ್ಕೋ ದೇಂಗೆ ಜೋ ವಿಜಯಮಾಲಾ ಕಾ ದಾನ ಬಂತೆ ಹೇ. ಕೆಳ ಅಂತಸ್ತಿನವರು ಉನ್ನತ ಕುಲದಲ್ಲಿ ಪಾಸ್ ಆಗೋರಿಗೆ ವಿಜಯಮಾಲೆಯಲ್ಲಿ ಮಣಿ ಆಗೋದಕ್ಕೆ ಶುಭಾಶಯ ಕೊಡ್ತಾರೆ. ಜೋ ಪಾಸ್ ಹೋಂಗೆ ಉನ್ಕಾ ಮುಬಾರಕ್ ಮಿಲೇಗಾ, ಯಾರು ಪಾಸ್ ಆಗ್ತಾರೆ ಅವ್ರಿಗೆ ಶುಭಾಶಯ ಸಿಗುತ್ತೆ. ಉನ್ಕೋ ಹಿ ಪೂಜಾ ಹೋತಿ, ಅವ್ರಿಗೆ ಪೂಜೆ ಆಗುತ್ತೆ. ಆತ್ಮ ಕೋ ಭಿ ಮುಬಾರಕ್ ಹೋ ಜೋ ಊಂಚ್ ಪದ್ ಪಾತಿ ಹೇ, ಆತ್ಮಕ್ಕೂ ಕೂಡ ಶುಭಾಶಯ ಇದೆ, ಯಾರು ಉನ್ನತ ಪದವಿಯನ್ನು ಪಡ್ಕೊತಾರೆ. ಫಿರ್ ಭಕ್ತಿ ಮಾರ್ಗ ಮೇ ಉನ್ಕಿ ಹಿ ಪೂಜಾ ಹೋತಿ ಹೇ, ಭಕ್ತಿ ಮಾರ್ಗದಲ್ಲಿ ಅವ್ರದೇ ಪೂಜೆ ಆಗುತ್ತೆ. मनुष्यों को पता नहीं क्यों पूजा करते हैं, तो बच्चों को यही चिंता रहनी है कैसे समझाए. ಮಕ್ಕಳಿಗೆ ಇದೇ ಒಂದು ಚಿಂತೆ ಇರಬೇಕು, ಯಾವ ಥರ ನಾವು ತಿಳಿಸ್ಬೇಕು. ಹಮ್ ಪವಿತ್ರ ಬನೆ ದೂಸರೋं को कैसे ಪವಿತ್ರ बनाए, ನಾವು ಪವಿತ್ರರು ಹೆಂಗೆ ಆಗಬೇಕು, ಬೇರೆಯವ್ರಿಗೂ ಪವಿತ್ರರನ್ನಾಗಿ ಹೆಂಗೆ ಮಾಡಬೇಕು. ದುನಿಯಾ ತೋ ಪತಾ ಪಡೆ, ದುನಿಯಾ ಕೋ ಬಹುತ್ ಬಡಿ ಹೈ, ಪ್ರಪಂಚ ದೊಡ್ಡದಿದೆ. ಕ್ಯಾ ಕಿಯಾ ಜಾಯೆ ಘರ್ ಘರ್ ಮೇ ಪಹುಂಚೆ ಸಂದೇಶ, ಏನು ಮಾಡಿದ್ರೆ ಮನೆ ಮನೆಗೂ ಸಂದೇಶ ತಲುಪಿಸುತ್ತೆ. ಪರ್ಚಾ ಗಿರಾನೆ ಸೆ ಸಬ್ಕೋ ಮಿಲ್ತೆ ನಹೀ, ಪಾಂಪ್ಲೆಟ್ ಹಾಕೋದ್ರಿಂದ ಎಲ್ರಿಗೂ ಸಿಗಲ್ಲ. तो एक को हाथ में पैगाम चाहिए, ಒಬ್ಬೊಬ್ಬರು ಮನುಷ್ಯರಿಗೂ ಸಂದೇಶ ಸಿಗಬೇಕು. ಕ್ಯೋಂಕಿ ಉनको बिल्कुल पता नहीं, ಏಕೆಂದರೆ ಯಾರಿಗೂ ಗೊತ್ತೇ ಇಲ್ಲ. ಬಾಬಾ के पास कैसे पहुंचे, ಬಾಬನ ಬಳಿಗೆ ಹೆಂಗೆ ಹೋಗೋದು. कह देते हैं सब रास्ते परमात्मा से मिलने के हैं, ಹೇಳ್ಬಿಡ್ತಾರೆ ಎಲ್ಲ ರಸ್ತೆಗಳು ಭಗವಂತನ ಬಳಿಗೆ ತಲುಪುವಂಥ ರಸ್ತೆಗಳೇ ಅಂತ ಹೇಳ್ಬಿಡ್ತಾರೆ. ಪರಂತು ಬಾಬಾ कहते हैं ಭಕ್ತಿ दान पुण्य तो जन्म जन्मांतर करते आए हो, परंतु रास्ता मिला कहाँ. ಭಕ್ತಿ ಮಾಡಿದ್ದೆ, ದಾನ ಧರ್ಮಗಳು ಮಾಡಿದ್ದೆ, ಜನ್ಮ ಜನ್ಮಾಂತರದಿಂದ ಮಾಡ್ತಾ ಬಂದಿದ್ದು ಆಯಿತು, ಆದರೆ ಇದರಿಂದ ದಾರಿ ಸಿಗ್ಲಿಲ್ವಲ್ಲ. ಕೇದೈತೆ ಸಬ್ ಅನಾದಿ ಚಲ್ತಾ, ಹೇಳ್ಬಿಡ್ತಾರೆ ಇದು ಅನಾದಿಯಿಂದ ನಡೀತಾ ಬಂದಿದೆ. ಪರಂತು ಕಬ್ಸೆ ಶುರುವ ಅನಾದಿ ಕಾ ಅರ್ಥ ನಹಿ ಸಮಜ್ತೆ, ಯಾವಾಗಿಂದ ಪ್ರಾರಂಭ ಆಯಿತು ಅನಾದಿಯ ಅರ್ಥವನ್ನು ತಿಳ್ಕೊಂಡಿಲ್ಲ. ತುಮಾರೆ ಮೇ ಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಸಮಜ್ತೆ, ಮಕ್ಕಳಲ್ಲಿ ಕೂಡ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಕೆಲವರೇ ತಿಳ್ಕೊತಾರೆ. ಜ್ಞಾನ ಕಿ ಪ್ರಲಬ್ಧ ಕಿಸ್ ಜನ್ಮ ವಹೈ ಸುಖ ಫಿರ್ ಹೈ ದುಃಖ, ಜ್ಞಾನದ ಪ್ರಲಬ್ಧ 21 ಜನ್ಮಗಳಿಗೆ ಸಿಗುತ್ತೆ, ಅದು ಸುಖ ಮತ್ತು ದುಃಖ.
ತುಮ್ ಬಚ್ಚೋಂಕೋ ಹಿಸಾಬ್ ಸಮझाया जा. ಮಕ್ಕಳಿಗೆ ಇದೆಲ್ಲ ಲೆಕ್ಕಾಚಾರನ ಬಾಬಾವರು ತಿಳಿಸ್ಕೊಡ್ತಾ ಇದ್ದಾರೆ. ಜಿಸ್ನೆ ಬಹುತ್ ಭಕ್ತಿ ಕಿ ಅಭಿ ರೋಜ್ಗರಿ ಬಾತೆ ಏಕ್ ಕೋ ನಹಿ ಸಮझा सकते हैं. ತುಂಬ ಭಕ್ತಿ ಯಾರು ಮಾಡಿದ್ದಾರೆ ಅವ್ರಿಗೆ ತಿಳಿಸ್ಬೋದು. ಈ ಒಂದು ವಿಚಾರಗಳೇನಿದ್ದಾವೆ ಇದು ಎಲ್ರಿಗೂ ಒಬ್ಬೊಬ್ರಿಗೂ ಹೇಳೋಕ್ಕಾಗಲ್ಲ. ಕ್ಯಾ ಕರೆ ಕೇಸೆ ಅಖಬಾರ್ ಮೇ ಡಾಲೆ ಟೈಮ್ ತೋ ಲಗೇಗಾನ. ಏನು ಮಾಡಲಿ, ಯಾವ ಥರ ಪೇಪರ್ಗಳೆಲ್ಲ ಹಾಕಬೇಕು, ಟೈಮ್ ಅಂತ ಇಡಿಸುತ್ತಲ್ಲ. ಸಬ್ಕೋ ಪೈಗಾಮ್ ಇತ್ನಿ ಜಲ್ದಿ ತೋ ಮಿಲ್ ನಾ ಸಕೆ. ಎಲ್ಲರಿಗೂ ಸಂದೇಶ ಒಂದೇ ಸಲ ಸಿಗಕ್ಕಿಲ್ಲ ಅಂತ. ಸಬ್ ಪುರುಷಾರ್ಥ ಕರ್ನೆ ಲಗ್ ಪಡೆ ತೋ ಫಿರ್ ಸ್ವರ್ಗ ಮೇ ಆ ಜಾಯೆ. ಎಲ್ಲರೂ ಪುರುಷಾರ್ಥ ಮಾಡಿ ಎಲ್ಲರೂ ಸ್ವರ್ಗದಲ್ಲಿ ಬಂದುಬಿಟ್ರೆ ಪದವಿಗಳಲ್ಲಿ ನಿಂತಿರೋದು यह तो आई हो नहीं सकती. ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. अब तुम पुरुषार्थ करते हो स्वर्ग के. ನೀವು ಪುರುಷಾರ್ಥ ಮಾಡ್ತಾ ಇರೋ ಸ್ವರ್ಗಕ್ಕೆ. अब हमारे जो धर्म वाले है उनको कैसे निकाले. ಈ ಧರ್ಮದವ್ರು ಯಾರಿದ್ದಾರೆ ಅವ್ರು ನಿಂಗೆ ಕರ್ತಿರೋದು कैसे पता पड़े कौन कौन ट्रांसफर हुई. ಹೆಂಗೆ ಗೊತ್ತಾಗಬೇಕು ಯಾರ್ಯಾರು ಟ್ರಾನ್ಸ್ಫರ್ ಆಗಿದ್ದಾರೆ. ಹಿಂದೂ ಧರ್ಮ ವಾಲೆ ಅಸಲ್ ಮೇ ದೇವಿ ದೇವತಾ ಧರ್ಮಕ್ಕೆ ಹಿಂದೂ ಧರ್ಮದವರು ಒರಿಜಿನಲ್ ದೇವತಾ ಧರ್ಮದವ್ರು ಆಗಿದ್ರು. यह तो कोई जानते नहीं. ಇದನ್ನ ಯಾರು ತಿಳ್ಕೊಂಡೇ ಇಲ್ಲ. ಪಕ್ಕೆ ಹಿಂದೂ ಧರ್ಮಕ್ಕೆ ಹೋಂಗೆ ಅಪ್ನೆ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೋ ಮಾನೆಂಗೆ. ಪಕ್ಕ ಹಿಂದೂ ಧರ್ಮದವ್ರು ಯಾರಿರ್ತಾರೆ ಅವರು ತಮ್ಮ ದೇವಿ ದೇವತಾ ಧರ್ಮನ ಒಪ್ಕೊಂತಾರೆ. ಈ ಸಮಯ ತೋ ಸಬ್ ಪತಿತ್ ಹೈ ಬುಲಾತೆ ಪತಿತ್ ಪಾವನ. ನಾವು ಈ ಸಮಯದಲ್ಲಿ ಎಲ್ಲರೂ ಪತಿತರಾಗ್ಬಿಟ್ಟಿದ್ದಾರೆ. ಪತಿತ ಪಾವನ ಬಾ ಅಂತ ಕರೀತಾರೆ. निराकार को ही याद करते हैं हमारे आका पावन दुनिया में ले चलो. ನಿರಾಕಾರನಿಗೆ ಕರೀತಾ ಇರ್ತಾರೆ, ಬಂದ್ಬಿಟ್ಟು ನಮ್ಮನ್ನು ಪಾವನ ಪ್ರಪಂಚಕ್ಕೆ ಕರ್ಕೊಂಡೋಗು. ಉನ್ನೋನೆ ಇತನಾ ಬಡ ರಾಜ್ಯ ಕೇಸೆ ಲಿಯಾ. ದೇವಾನ್ ದೇವತೆಗಳು ಹೆಂಗೆ ಇಷ್ಟು ದೊಡ್ಡ ರಾಜ್ಯ ಪಡ್ಕೊಂಡ್ರು. ಭಾರತ್ ಮೇ ಇಸ್ ಸಮಯ ತೋ ಕೋಯಿ ರಾಜ ಹೈ ನಹಿ. ಭಾರತ ದೇಶದಲ್ಲಿ ಈ ಸಮಯದಲ್ಲಿ ಯಾವುದೇ ರಾಜ್ಯ ಇಲ್ಲ. ಕಿಸ್ಕೋ ಜೀತ್ ಕರ್ ರಾಜ ಹಿ ಮಿಲಾ ಹೋ. ಯಾರನ್ನೂ ಅವ್ರು ಗೆದ್ದು ರಾಜ್ಯನ ಪಡ್ಕೊಳ್ಳಿಲ್ಲ. ವ ಕೋಯಿ ಲಡಾಯಿ ಕರ್ಕೆ ರಾಜ ಕೋ ಪಾತೆ ನಹಿ. ಇದೇನು ಯುದ್ಧ ಮಾಡಿ ರಾಜ್ಯ ಭಾಗ್ಯನ ಪಡ್ಕೊಳ್ಳಲ್ಲ. ಮನುಷ್ಯ ಸೇ ದೇವತಾ ಕೇಸೆ ಬನಾಯ ಜಾತಾ ಹೈ. ಮನುಷ್ಯರಿಂದ ದೇವತೆಗಳನ್ನು ಹೇಗೆ ಮಾಡಲಾಗುತ್ತೆ. ಕೋಯಿ ಕೋ ಪತಾ ನಹಿ ತುಮ್ಕೋ ಬಿ ಅಬ್ ಬಾಬಾ ಸೆ ಪತಾ ಪಡಾ ಹೈ. ಯಾರಿಗೂ ಗೊತ್ತಿಲ್ಲ, ನಿಮಗೆ ತಂದೆಯಿಂದ ಎಲ್ಲ ಗೊತ್ತಾಗಿದೆ. ಅವರಂಕು ಕೇಸೆ ಬತಾಯೆ ಮುಕ್ತಿ ಜೀವನ್ ಮುಕ್ತಿ ಕೋ ಪಾಯೆ. ಬೇರೆಯವ್ರಿಗೆ ಹೆಂಗೆ ತಿಳಿಸೋದು ಮುಕ್ತಿ ಜೀವನ್ ಮುಕ್ತಿ ಹೆಂಗೆ ಪಡ್ಕೊಳ್ಳೋದು. ಪುರುಷಾರ್ಥ ಕರಾನೆ ವಾಲಾ ಚೈನ. पुरुषार्थ ಮಾಡಿಸೋರು ಬೇಕಲ್ವ. जो अपने को जानकर अल्लाह को याद करे. बोलो हम ईद की मुबारक किसको दे कहते हो. ಈಗ ತಮ್ಮಂತಾವು ಆತ್ಮ ಅಂತ ತಿಳ್ಕೊಂಡು ಅಲ್ಲಾಹನನ್ನ ನೆನಪು ಮಾಡಿ ಹೇಳಿ ನಿಮಗೆ ಈದ್ನಲ್ಲಿ ಶುಭಾಶಯ ಅಂತ ಯಾರಿಗೆ ಹೇಳೋದು. ಅಲ್ಲಾಹ್ಕೆ ಪಾಸ್ ಜಾ ರಹೆ ಹೋ ಪಕ್ಕಾ ನಿಶ್ಚಯ ಹೇ. ಅಲ್ಲಾಹನ ಬಳಿಗೆ ಹೋಗ್ತಾ ಇದ್ದೀವಿ ಅಂತ ಪಕ್ಕಾ ನಿಶ್ಚಯ ಇದೆಯಾ. ಕಿಸ್ಕೆ ಲಿಯೆ ತುಮಕು ಇತನಿ ಖುಷಿ ಇರತ್ತೆ. ಇದಕ್ಕೋಸ್ಕರ ನಿಮ್ಗೆ ಇಷ್ಟೊಂದು ಖುಷಿ ಇರುತ್ತೆ. ಎತ್ತೋ ವರ್ಷೋನ್ ಸೇ ತುಮ್ ಕರ್ತೆ ಆಯ್. ಇದಂತೂ ನೀವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀರಾ. ಕವಿ ಖುದಾಕೆ ಪಾಸ್ ಜಾಯಂಗೆ ಯಾ ನಹಿ. ಎಂದಾದರೂ ನೀವು ಅಲ್ಲಾಹನ ಬಳಿಗೆ ಹೋಗ್ತಿದ್ದೀರಾ ಇಲ್ವಾ ಅಂತ ಕೇಳಿ. ಮುಂಜ್ ಪಡೆಂಗೆ ಬರೋಬರ್ ಹಮ್ ಜೋ ಪಡ್ತೆ ಹೇ ಕ್ಯಾ ಕರ್ತೆ ಕರ್ನೆ ಕೆ ಲಿಯೆ. ವಾಸ್ತವದಲ್ಲಿ ನಾವು ಏನು ಓದ್ತಾ ಇದ್ದೀವಿ, ಏನು ಮಾಡಲಿಕ್ಕೋಸ್ಕರ. ಊಂಚೇತೆ ಊಂಚ ಏಕ್ ಅಲ್ಲಾ ಹಿ ಹೇ. ಶ್ರೇಷ್ಠಾತಿ ಶ್ರೇಷ್ಠ ಇರೋದು ಒಬ್ಬನೇ ಅಲ್ಲ. ಬೋಲೋ ಅಲ್ಲಾಹ್ ಕೆ ಬಚ್ಚೆ ತುಮ್ ಬಿ ಆತ್ಮ ಹೋ. ಆತ್ಮ ಚಾತಿ ಹೇ ಹಮ್ ಅಲ್ಲಾಹ್ ಕೆ ಪಾಸ್ ಜಾಯೆ. ನೀವು ಕೂಡ ಆತ್ಮಗಳು ಆಗಿದ್ದೀರಾ. ಶ್ರೇಷ್ಠಾತಿ ಶ್ರೇಷ್ಠ ಅಲ್ಲಾಹನ ಮಕ್ಕಳು. ಆತ್ಮ ಹೇಳುತ್ತೆ, ಇಷ್ಟಪಡುತ್ತೆ ಅಲ್ಲಾಹನ ಬಳಿಗೆ ಹೋಗಬೇಕು ಅಂತ. ಆತ್ಮ ಜೋ ಪಹಲೆ ಪವಿತ್ರ ಥಿ ಅಭಿ ಪತಿತ್ ಬನಿ ಹೇ. ಆತ್ಮ ಮೊದಲು ಏನು ಪವಿತ್ರ ಆತ್ಮ ಇತ್ತು, ಇವಾಗ ಅದು ಪತಿತ ಆಗಿಬಿಟ್ಟಿದೆ. ಅವಿ ಇನ್ಕಾ ಬಹಿಷ್ಠ ತೋ ನಹಿ ಕಹೆಂಗೆ. ಈಗ ಇದಕ್ಕೆ ಬಹಿಷ್ಠ ಅಂತ ಹೇಳೋದಿಲ್ವಲ್ಲ. ಇದು ಸಬ್ ಆತ್ಮ ಪತಿತ್. ಈ ಟೈಮ್ನಲ್ಲಿ ಎಲ್ಲ ಆತ್ಮಗಳು ಕೆಟ್ಟೋಗಿದ್ದಾವೆ. ಪಾವನ್ ಕೇಸೆ ಬನೆ ಜೋ ಅಲ್ಲಾಹ್ಕೆ ಗರ್ ಜಾಯೆ. ಪಾವನ್ ಹೆಂಗಾಗೋದು, ಹೆಂಗೆ ಅಲ್ಲಾಹನ ಮನೆಗೆ ಹೋಗೋದು ಅನ್ನೋದನ್ನು ತಿಳಿಸಿ. ವಿಕಾರಿ ಆತ್ಮ ಹೋತೀನಿ. ಅಲ್ಲಿ ಯಾರು ವಿಕಾರಿ ಆತ್ಮಗಳು ಇರೋದಿಲ್ಲ. ವಾಯ್ಸ್ಲೆಸ್ ಹೋನಿ ಚೈ. ನಿರ್ವಿಕಾರಿಗಳು ಬೇಕು. ಆತ್ಮ ಕೊಯ್ ಫಟ್ ಸೆ ಸತೋ ಪ್ರಧಾನ್ ನಹಿ ಬಂತಿ. ಆತ್ಮ ತಕ್ಷಣ ಸತೋ ಪ್ರಧಾನ ಆಗೋದಿಲ್ಲ. ಎಸ ವಿಚಾರ ಸಾಗರ್ ಮಂಥನ್ ಕಿಯಾ ಜಾತ. ಈ ಟಾಪಿಕ್ಸ್ ಬಗ್ಗೆ ನೀವು ವಿಚಾರ ಸಾಗರ ಮಂಥನ ಮಾಡಬೇಕು. ಬಾಬಾ ಕಾ ವಿಚಾರ ಸಾಗರ್ ಮಂಥನ್ ಚಲ್ತಾ ಹೇ ತಬ್ ತೋ ಸಮಜ್ತೆ ಹೇ ಐನಾ. ಬಾಬಾ ಅವ್ರಿಗೆ ವಿಚಾರ ಸಾಗರ ಮಂಥನ ನಡೆಯುತ್ತೆ. ಅದರಿಂದ ಎಷ್ಟೆಲ್ಲ ತಿಳಿಸ್ತಾರಲ್ಲ. ಯುಕ್ತಿಯ ನಿಕಾಲ್ನಿ ಚೈ ಕಿಸ್ಕೋ ಕೇಸೆ ಸಮಜಾಯ. ಅಚ್ಚ ಐಡಿಯಾ ಮಾಡಿ ಎಲ್ಲರಿಗೂ ಯಾವ ಥರ ಬಾಬಾ ಅವ್ರ ಪರಿಚಯ ಕೊಡಬೇಕು ಅನ್ನೋದನ್ನು ಮನನ ಮಾಡಿ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते.
हम सब रूहानी बच्चों की रूहानी बाप दादा को याद प्यार और ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ಮುಖ್ಯ ಸಾರಾಂಶ धारणेಗೋಸ್ಕರ जैसे बाबा को क्या लाया कि मैं जाकर बच्चों को दुख से छुड़ाऊं, सुखी बनाओ. ಹೇಗೆ ಬಾಬಾ ಅವ್ರಿಗೆ ಇದೇ ಯೋಚನೆ ಬಂತು, ನಾನು ಯಾವ ಥರ ಎಲ್ಲ ದುಃಖಿ ಮಕ್ಕಳನ್ನು ಬಿಡುಗಡೆ ಮಾಡಿಸ್ಲಿ, ಸುಖಿಯನ್ನಾಗಿ ಮಾಡಲಿ ಅನ್ನೋ ವಿಚಾರ ಬಂತು ಪರಂಧಾಮದಲ್ಲಿದ್ದಾಗ. ಐಸಾ ಬಾಬಾ का मददगार बनना है. ಈ ರೀತಿ ತಂದೆಗೆ ಸಹಯೋಗಿಗಳು ಆಗಬೇಕು. घर घर में ಸಂದೇಶ ಪਹੁಂಚಾना है. पहुंचाने की युक्तिಯ ರಚನೆ, ಮನೆ ಮನೆಗೂ ಸಂದೇಶ ತಲುಪಿಸುವಂಥ ಐಡಿಯಾ ಮಾಡಿ. सर्व का मुबारक प्राप्त करने के लिए विजय माला का दाना बनने का पुरुषार्थ करना है. ಎಲ್ಲರಿಗೂ ಶುಭಾಶಯಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ವಿಜಯಮಾಲೆಯ ಮಣಿ ಆಗಲಿಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ. ಪೂಜ್ಯ ಬನ್ನ है, ಪೂಜ್ಯರು ಆಗಬೇಕು. ಇವತ್ತಿನ ವರದಾನ ಇದೆ, नम्रता और अथॉरिटी के बैलेंस द्वारा बाबा को प्रत्यक्ष करने वाले विशेष सेवाधारी भव. ನಮ್ರತೆ ಮತ್ತು ಅಧಿಕಾರದ ಬ್ಯಾಲೆನ್ಸ್ ಮುಖಾಂತರ ಬಾಬಾರವರನ್ನ ಪ್ರತ್ಯಕ್ಷತೆ ಮಾಡಿಸ್ತಕ್ಕಂಥವ್ರು ವಿಜಯಮಾಲೆಯಲ್ಲಿ ಮಣಿಗಳು ಸೇವಾದಾರಿಗಳು ಆಗಿರಿ. ಜಹಾ ಬ್ಯಾಲೆನ್ಸ್ ಹೋತಾ ಹೈ ವಹಾ ಕಮಾಲ್ ದಿಖಾಯಿ ದೇತಾ ಹೈ. ಎಲ್ಲಿ ಬ್ಯಾಲೆನ್ಸ್ ಇರುತ್ತೆ ಅಲ್ಲಿ ಕಮಾಲ್ ಆಗುತ್ತೆ. ಜಬ್ ಆಪ್ ನಮ್ರತಾ और सत्यता की अथॉरिटी के बैलेंस से किसी को भी बाबा का परिचय देंगे, कमाल दिखाई देगा. ಯಾವಾಗ ತಾವು ನಮ್ರತೆ ಮತ್ತು ಸತ್ಯತೆಯ ಅಧಿಕಾರದಿಂದ ಬ್ಯಾಲೆನ್ಸ್ನಿಂದ ಯಾರಿಗೆ ಬೇಕಾದರೂ ನೀವು ತಂದೆ ಪರಿಚಯ ಕೊಟ್ಟಾಗ ಅಲ್ಲಿ ಕಮಾಲ್ ಆಗುತ್ತೆ ಅಂತಾರೆ. ಇಸಿ ರೂಪ್ ಸೆ ಬಾಬಾಕ್ಕೂ ಪ್ರತ್ಯಕ್ಷ ಕರ್ನ, ಇದೇ ರೂಪದಿಂದ ಬಾಬಾವನ್ನು ಪ್ರತ್ಯಕ್ಷತೆ ಮಾಡಬೇಕು. ಆಪ್ಗೆ ಬೋಲ್ ಸ್ಪಷ್ಟ ಹೋ, ನಿಮ್ಮ ಮಾತು ಸ್ಪಷ್ಟವಾಗಿರಬೇಕು. ಸ್ನೇಹ ಬಿ ಹೋ, ಅದರಲ್ಲಿ ಸ್ನೇಹ ತುಂಬಿರಲಿ. ನಮ್ರತಾ और ಮಧುರತಾ ಬಿ ಹೋ, ನಮ್ರತೆ ತುಂಬಿರಲಿ, ಮಧುರತೆಯೂ ತುಂಬಿರಲಿ. तो महानता और सत्यता भी हो, ಮಹಾನತೆಯೂ ಇರಲಿ, ಸತ್ಯತೆಯೂ ಇರಲಿ. ತಬ್ ಪ್ರತ್ಯಕ್ಷತಾ ಹೋಂಗೆ, ಆವಾಗಲೇ ಪ್ರತ್ಯಕ್ಷತೆ ಅನ್ನೋದು ಆಗುತ್ತೆ. ಬೋಲ್ತೆ ಹುಯೇ ಬಿ ಬೀಚ್ ಬೀಚ್ ಮೇ ಅನುಭವ ಕರಾತೆ ಜಾವೋ, ಮಾತನಾಡ್ತಾ ಮಧ್ಯ ಮಧ್ಯದಲ್ಲಿ ಅನುಭವ ಮಾಡಿಸ್ತಾ ಹೋಗಿ. ಜಿಸ್ಸೆ ಲಗನ್ ಮೇ ಮಗನ್ ಮುಹೂರ್ತ ಅನುಭವ ಹೋ, ಅದರಲ್ಲಿ ಲಗ್ನದಲ್ಲಿ ಮಗ್ನ ಮೂರ್ತಿಗಳಾಗಿರಬೇಕು. ಐಸಾ ಸ್ವರೂಪ್ ಸೆ ಸೇವಾ ಕರ್ನೆ ವಾಲೆ ಹಿ ವಿಶೇಷ ಸೇವಾದಾರಿ. ಈ ರೀತಿ ಸೇವೆ ಮಾಡೋ ಅಂಥವ್ರಿಗೆ ಬಾಬಾ ವಿಶೇಷ ಸೇವಾದಾರಿಗಳು ಅಂತ ಹೇಳ್ತಾರೆ. ಸ್ಲೋಗನ್, ಸಮಯ ಪರ್ ಕೋಯಿ ಬಿ ಸಾಧನ್ ನಾ ಹೋ ತೋ ಬಿ ಸಾಧನಾ ಮೇ ವಿಘ್ನ ನಾ ಪಡೆ. ಸಮಯದಲ್ಲಿ ಯಾವುದೇ ಪ್ರಕಾರದ ಸಾಧನೆಗಳು ಸಿಗಲಿಲ್ಲ ಅಂದರೂ ಕೂಡ ಸಾಧನೆಯಲ್ಲಿ ವಿಘ್ನಗಳು ಬರೋದು ಬೇಡ ಅಂತಿದ್ದಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮುರಳಿ ಕೇಳ್ತಕ್ಕಂಥ ಎಲ್ಲ ಅಕ್ಕಂದಿರು ಅಣ್ಣಂದಿರಲ್ಲಿ ವಿಶೇಷ ಒಂದು ವಿನಂತಿ ಏನಂದರೆ, ಎಲ್ಲರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಸಮಯ ಪುರುಷಾರ್ಥ ಮಾಡಲಿಕ್ಕೆ ಭಾಳಷ್ಟು ಕಡಿಮೆ ಇದೆ. ಅದರಿಂದ ಎಲ್ಲರಿಗೂ ಕೂಡ ಬಾಬಾ ಇವತ್ತು ಸಂದೇಶ ಮನೆ ಮನೆಗೆ ತಲುಪಿಸಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಒಂದು ವಾಟ್ಸಪ್ ನಂಬರ್ಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾ ಮುಖಾಂತರನೇ ಈಗ ಸೇವೆ ಆಗಬೇಕಾಗಿದೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಓಂ ಶಾಂತಿ.